ಸಾವರ್ಕರ್ ಜಯಂತಿ ಜಗಜೀವನ್ ರಾಮ್ರವರ ಜಯಂತಿ ಅಂಗವಾಗಿ ಮಾನ್ಯ ಶಾಸಕರ ನೇತೃತ್ವದೊಳಗೆ ವಿಜೃಂಭಣೆಯಿಂದ ಮೆರವಣಿಗೆ ಕಾರ್ಯಕ್ರಮ ಮತ್ತು ಕಾನೂನು ನುರಿತ ಅಭ್ಯರ್ಥಿಗಳು ಮತ್ತು ಕೃಷಿ ಕಾರ್ಮಿಕರಿಗೆ ಸಾರ್ವಜನಿಕರಿಗೆ ವಿಶೇಷವಾಗಿ ಸನ್ಮಾನ ಮಾಡೋದ್ರ ಮೂಲಕನ ಮತ್ತು ಈ ನೆಲಮಂಗಲ ಶಾಸಕರ ಕ್ಷೇತ್ರದೊಳಗೆ ಸರ್ವರು ಸಮಾನರು, ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು, ಸಮಾನತೆ ನೀಡಿದಂಥ ಒಬ್ಬ ವ್ಯಕ್ತಿ ಇದ್ದಂಗೆ ಮಾನ್ಯ ಹಾಲಿ ಶಾಸಕರು. ಈ ಶಾಸಕರು ಹೊಸ ಇತಿಹಾಸನೇ ರಾಜ್ಯದಲ್ಲಿ ಸ್ಥಾಪಿಸಿದ್ದಾರೆ. ಈ ಒಂದು ಏಳಿಗೆ ಮುಂದುವರಿಲಿ ಅಂತ ಹೇಳ್ಬಿಟ್ಟು ನಾನು ಆಶಿಸ್ತೇನೆ. ಇಂದಿನ ಮೆರವಣಿಗೆಯಲ್ಲಿ ಬೃಹದಾಕಾರವಂಥ ಮೆರವಣಿಗೆಯನ್ನು ಮಾನ್ಯ ಶಾಸಕ ನೇತೃತ್ವದಲ್ಲಿ ನಡೀತು. ಎಲ್ಲ ಜಾತಿ, ಎಲ್ಲ ಕೋಮು ಜನಾಂಗದವರು, ಎಲ್ಲ ಸಂಘಟನೆಗಳನ್ನು ಸೇರಿಸಿ ಮಾಡಿದಂಥ ಸಮಾನತೆ ಕಾರ್ಯಕ್ರಮ ಅಂತಂದರೆ ಇದು ಒಂದೇ ಅಂತ ಹೇಳಿದ್ರೆ ತಪ್ಪಾಗ್ತದೆ. ಶಿವಣ್ಣ, ವಕೀಲರು. ಎಲ್ಲರಿಗೂ ನಮಸ್ತೆ. ಇವತ್ತೇನು ತಾಲೂಕು ಆಡಳಿತ ಇವತ್ತೇನು ಡಾಕ್ಟರ್ B.R. ಅಂಬೇಡ್ಕರ್ ಜಯಂತಿ ಹಾಗೂ ಬಾಬು ಜಗಜೀವನ್ ಜಯಂತಿ ಆಚರಣೆ ಮಾಡಿಸಂಥದ್ದು ಇವತ್ತು ಯಾರೂ ಮಾಡಿದಂಥ ಕೆಲಸನ ಇವತ್ತು ನಮ್ಮ ತಾಲೂಕು ಆಡಳಿತ ಮಾಡಿದೆ. ಏನಂದರೆ ನಾನು ಸ್ವಯಂ ವಕೀಲರಾಗಿ 18 ವರ್ಷ ಆಯಿತು. ನೆಲಮಂಗಲದಾಗಿದ್ದೆ. ಈ ಥರ ಅಂಬೇಡ್ಕರ್ ಜಯಂತಿ ದಿನ ಓದಿದಂಥ ವಿದ್ಯಾರ್ಥಿಗಳನ್ನ ಮತ್ತು ಓದಿದ ವಕೀಲರುಗಳನ್ನ ಸನ್ಮಾನ ಮಾಡಲಿಲ್ಲ. ಮತ್ತು ಶಾಸಕರು ಏನು 130 ಕೋಟಿ ಏನು ಇದರಲ್ಲಿ ಅನುದಾನ ತಗೊಂಡು ಇನ್ನೂ ಹೆಚ್ಚಿನದಾಗಿ ಜಾಗ ಗುರುತಿಸಿ ಅಂಬೇಡ್ಕರ್ ಭವನ ಮಾಡ್ತೀವಿ ಅಂತ ಹೇಳೋದು ತುಂಬ ಒಳ್ಳೆಯ ಕೆಲಸ. ಇದೇ ರೀತಿಯಾಗಿ ಇನ್ನೂ ನನ್ನಂಥ ಇನ್ನೂ ತುಂಬ ಜನ ವಕೀಲರುಗಳಿದ್ದಾರೆ ಮತ್ತು ಇನ್ನೂ ಸಾಧನೆ ಮಾಡೋಂಥದ್ದಾರೆ, ಅವರು ಸಹ ಸನ್ಮಾನ ಮಾಡಲಿ ಅಂತ ಹೇಳ್ತೀನಿ. ಮತ್ತು ಕಾರ್ಯಕ್ರಮವನ್ನು ಸುಸಜ್ಜಿತವಾಗಿ ಮಾಡಿಕೊಟ್ಟು ಅದಕ್ಕೆ ನಾನು ತಾಲೂಕು ಆಡಳಿತ ಹಾಗೂ ಎಲ್ಲರಿಗೂ ಸಹ ಈ ಸಂಘಟನೆಯರು ಇರ್ಬೋದು ಮತ್ತು ಸಾರ್ವಜನಿಕರು ಇರ್ಬೋದು, ಆ ತಾಲೂಕುಗಳಿಂದ ಇರ್ಬೋದು, ಎಲ್ಲರಿಗೂ ನನ್ನ ಅನಂತ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ. MB ಶಿವಯ್ಯ, ವಕೀಲರು. ತೆರೆಮರೆಯಲ್ಲಿ ಮುನ್ನಡೆದೇ ಅಲ್ಲಿ ಸರ್ಕಾರ ಆಡಳಿತಕ್ಕೆ ಏನು ಅರ್ಜಿ ಕೊಟ್ಟಿದ್ರು, ಆ ಅರ್ಜಿ ಕೊಟ್ಟಾಗ ಅರ್ಜಿನ ಸತ್ಯಾಸತ್ಯವನ್ನು ಪರಿಶೀಲನೆ ಮಾಡಿದ್ದಾರೆ. ಆ ಅರ್ಜಿ ಮೇಲೆ ಇವರು ಆಯ್ಕೆ ಮಾಡಿದ್ದಾರೆ. ಅವರು ಒಂದು ಅರ್ಜಿ ಕೊಟ್ಟಿದ್ರು, ಆಯ್ಕೆ ಮಾಡ್ತಿದ್ರು ಅಂತ ನಾನೊಂದು ಭಾವನೆ ಅಂತ ಅನ್ಕೊಂತೀನಿ. ಅರ್ಜಿ ಕೊಡದೆ ನಾವೆಲ್ಲ ನಿಂತ್ಕೊಂಡು ಮಾತಾಡೋದು ಬದಲು ಒಂದು ಅರ್ಜಿ ಕೊಟ್ಟಿದ್ರೆ ಅದು ಪರಿಶೀಲನೆ ಮಾಡಿ ತಾಲೂಕು ಆಯ್ಕೆ ಮಾಡ್ತಾಯಿದ್ರು. ಈ ಬಾರಿಯ ಅಂಬೇಡ್ಕರ್ ಜಯಂತಿ ಹೇಗಿತ್ತು ಸರ್? ತುಂಬ ಚೆನ್ನಾಗಿ ಅರ್ಥಪೂರ್ಣವಾಗಿತ್ತು. ನಮ್ಮಂಥವ್ರನ್ನ ನಾನೊಬ್ಬ ಆಟೋ ಚಾಲಕ ಆಗಿದ್ದು, ನಾನೊಬ್ಬ ಆಟೋ ಚಾಲನೆ ಮಾಡ್ಕೊಂಡು ಸಮಾಜ ಸೇವೆ ಮಾಡ್ಕೊತ ಬಂದಿದ್ದೆ. ನನ್ನ ಗುರುತಿಸಿದ್ದಕ್ಕೆ ತುಂಬ ಸಂತೋಷ ಆಯಿತು. ಇನ್ನು ಮುಂದೆ ನನ್ನಂಥ ವಕೀಲರು ತುಂಬ ಜನ ಇದ್ದಾರೆ, ಅವರು ಸನ್ಮಾನಿಸಲಿ ಅಂತ ಹೇಳ್ತಾ ಇದ್ದೀನಿ.